ಪ್ರೆಸೆಂಟ್ ಇದೆ, ವರ್ಕಿಂಗ್ ಕಂಡೀಷನಲ್ಲಿದೆ, ಅದರಿಂದ ನಿಮಗೆ ಅನುಕೂಲ ಆಗ್ತಾ ಇದೆ, ಅದರಿಂದ ಸಂಪಾದನೆಯೂ ಆಗ್ತಾ ಇದೆ. ಇದೆಲ್ಲವೂ ಕೂಡ ನಿಮ್ಮ ಯೋಗ್ಯತೆ ಅರ್ಹತೆಯಿಂದ ಪಡ್ಕೊಂಡಿರೋವಂಥವು. ನೀವಿರೋವಂಥ ಸ್ಥಳ, ನೀವಿರೋವಂಥ ಮಣ್ಣು, ಜಲ, ಭಾಷೆ, ಸೊ ನಿಮ್ಮ ಸುತ್ತಮುತ್ತ ಅಕ್ಕಪಕ್ಕದವರು, ಇದೆಲ್ಲರೂ ಯೋಗ್ಯತೆ ಅರ್ಹತೆ ಮೇಲೇನೆ ನಿರ್ಧಾರವಾಗುತ್ತೆ ಹೊರತು ಯೋಗ್ಯತೆ ಅರ್ಹತೆ ಇಲ್ಲದ್ರೆ ಖಂಡಿತವಾಗಿ ನಿರ್ಧಾರ ಆಗೋದಿಲ್ಲ. ಮೊದಲು ನಾನು ಹೇಳುವಂಥ ರೀತಿಯಲ್ಲಿ ನೀವು ಏನನ್ನಾದರೂ ಗಳಿಸ್ಬೇಕು ಅಂದರೆ, ಏನನ್ನಾದರೂ ಪಡ್ಕೊಳ್ಬೇಕು ಅಂದರೆ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಾಧನೆ ಮಾಡಬೇಕಾದ್ರೆ, ಗುರಿ ಮುಟ್ಟಬೇಕಾದ್ರೆ, ಸೊ ಯಶಸ್ಸು ಕೀರ್ತಿ ಗಳಿಸ್ಬೇಕಾದ್ರೆ, ಅಭಿವೃದ್ಧಿ ಸಮೃದ್ಧಿ ಹೊಂದಬೇಕಾದ್ರೆ ಮೊದಲು ಈ ಸಂಪಾದನೆ ಮಾಡೋದನ್ನು ಕಲ್ತ್ಕೊಳ್ಳಿ. ಯೋಗ್ಯತೆ ಅರ್ಹತೆಯನ್ನು ಸಂಪಾದನೆ ಮಾಡಿ ತಂತಾನಾಗೆ ಬಂದು ಬೀಳ್ತದೆ. ಯಾರು ಏನು ಕೊಡೋದು ಬೇಕಾಗಿಲ್ಲ, ತಂತಾನಾಗೆ ಬಂದು ಬೀಳ್ತದೆ. ಯಾವಾಗ ಆ ಯೋಗ್ಯತೆ ಅರ್ಹತೆ ಇರೋದಿಲ್ವೋ ಖಂಡಿತವಾಗ್ಲೂ ಇವ್ರಿಗೆ ಯಾರಿಗೂ ಏನು ದಕ್ಕೋದಕ್ಕೆ ಸಾಧ್ಯವಿಲ್ಲ. ಸಿಕ್ಕುತ್ತೆ ಅಷ್ಟೆ, ಕೈಗೆ ಬಂತು, ಬಾಯಿಗೆ ಬರಲಿಲ್ಲ ಅಂತ ಸಿಕ್ತು. ಇನ್ನೊಂದು ಒಂದೇ ಒಂದು ನಂಬರಲ್ಲಿ ಮಿಸ್ ಆಗೋಯ್ತು ಗುರುಜಿ ಎಂತ, ಅದೊಂದು ಸಿಕ್ಬಿಟ್ಟಿದ್ರೆ ನನಗೊಂದು ₹1,00,00,000 ಬಂದ್ಬಿಡು. ಯಾವುದೋ ಲಾಟ್ರಿ ಏನೋ ಒಂದು ನಂಬರಲ್ಲಿ ಮಿಸ್ ಆಗೋಯ್ತು ಗುರುಜಿ, ಒಂದೇ ಒಂದು ನಂಬರ್ ಬಂದ್ಬಿಟ್ಟಿದ್ರೆ ₹1,00,00,000 ಬಂದ್ಬಿಡು. ಯಾಕೆ ಬರಲಿಲ್ಲ, ಅದನ್ನ ಹೇಳು. ಗೊತ್ತು ನಿಸರ್ಗಕ್ಕೆ, ನನ್ನ ಮಗನಿಗೆ ₹1,00,00,000 ಕೊಟ್ರೆ ಚೆನ್ನಾಗಿ ಕುಡಿದು ತಿಂದು ತೇಗಿ ಸಮಾಜಕ್ಕೊಂದಷ್ಟು ಅಂದರೆ ನಿಸರ್ಗಕ್ಕೊಂದಷ್ಟು ಪೊಲ್ಯೂಷನ್ನ ಮಾಡಿ ಇವನು ಡ್ಯಾಮೇಜ್ ಮಾಡ್ತಾನೆ, ಅದಕ್ಕೆ ಇವನು ಕೊಡೋದು ಬೇಡ ಅಂತ ಅಂದ್ಬಿಟ್ಟು ಕೊಡೋದಿಲ್ಲ. ಸೊ ಮೊದಲು ಆ ಯೋಗ್ಯತೆ ಅರ್ಹತೆ ಇದನ್ನು ನಿಜವಾಗ್ಲೂ ಅರ್ಥ ಮಾಡಿಕೊಂಡು ನೀವು ಇದನ್ನು ಗಳಿಸಿದ್ರೆ ಆಮೇಲೆ ನಿಮಗೆ ಏನೇನು ಬೇಕು ಎಲ್ಲವೂ ಕೂಡ ಒಂದೊಂದಾಗಿ ಬರ್ತಾ ಇರ್ತದೆ. ಒಂದು ಯೋಗ್ಯತೆ ಅರ್ಹತೆ ಬರೀ ಗಳಿಸ್ಕೊಂಡ್ರೆ ಸಾಲದು, ಅದನ್ನು ಪಾಲನೆ ಮಾಡಬೇಕು. ನಾನು ಕರೆಕ್ಟಾಗಿ ಒಂದು 5 ವರ್ಷ ಜಿಮ್ಗೆ ಹೋದೆ, 6 ಪ್ಯಾಕ್ ಬಂದ್ಬಿಡ್ತು, ಒಳ್ಳೆ ಬಾಡಿ ಬಿಲ್ಡರ್ ಆಗ್ಬಿಟ್ಟೆ. ಬಂದ್ಬಿಡ್ತು ಬಿಟ್ಬಿಡಪ್ಪ ಅಂತ ಅಂದ್ಬಿಟ್ಟು ಮತ್ತೆ ನಾನು 5 ವರ್ಷ ಆದ್ಮೇಲೆ ಜಿಮ್ಗೆ ಹೋಗ್ಲಿಲ್ಲ ಅಂದರೆ ನಿಧಾನ ಕೊಟ್ಟೆ ಬರ್ತದೆ. ಆ ಕಟ್ಸ ಎಲ್ಲ ಇರ್ತವೆ, ಒಳ್ಳೆ ನೀರ್ಮೈ ಅಂತಾರೆ, ಆ ಥರ ಎಲ್ಲ ಅಕ್ಕಿ ಮೂಟೆ ಥರ ಆಗ್ಬಿಡ್ತೀರಿ. 5 ವರ್ಷ ನನಗೆ ಯೋಗ್ಯತೆ ಅರ್ಹತೆ ಇತ್ತು, ನಾನು ಅದನ್ನ ಜಿಮ್ ಮಾಡಿದೆ, 6 ಪ್ಯಾಕ್ ಬರ್ಕೊಂಡೆ. 5 ವರ್ಷ ಆದ್ಮೇಲೆ ಬಿಟ್ಬಿಟ್ಟೆ ಜಿಮ್ ಬಿಟ್ಬಿಟ್ಟೆ, ನಿಧಾನವಾಗಿ ಮತ್ತೆ ತಿರ್ಗಾ ನೀರ್ಮೈ ಸ್ಟಾರ್ಟ್ ಆಯ್ತು, ಅಂದ್ರೆ ದಪ್ಪ ಆಗೋದಕ್ಕೆ ಶುರುವಾಯ್ತು. ಸೊ ಯೋಗ್ಯತೆ ಅರ್ಹತೆ ಗಳಿಸ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನು ನಿರಂತರವಾಗಿ ಪಾಲನೆ ಮಾಡ್ಕೊಂಡು ಹೋಗ್ಬೇಕು. ಎಲ್ಲಿ ನೀವು ಪಾಲನೆ ಮಾಡೋದಿಲ್ವೋ ಅಲ್ಲಿ ಸ್ಟಾಪ್ ಆಗ್ಬಿಡ್ತದೆ. ಯಾವನೋ ಒಬ್ಬ ಅಡ್ವರ್ಟೈಸ್ ಮಾಡಯ್ಯ, ತಿಂಗಳಿಗೆ ನಿನ್ಗೊಂದು ₹30,000 ಖರ್ಚು ಮಾಡ, ಒಳ್ಳೆ ಅದ್ಭುತವಾಗಿ ವ್ಯಾಪಾರ ಆಗುತ್ತೆ. 30,000 ಏನು ಗುರುಜಿ, ನೀವು ಹೇಳಿದ್ರೆ 50,000 ಮಾಡ್ತೀನಿ. ₹50,000 ಒಂದು ತಿಂಗಳು ಮಾಡ್ದ, ಒಳ್ಳೆ ಅದ್ಭುತವಾಗಿ ವ್ಯಾಪಾರ ಆಯಿತು. ಒಂದು 3 ತಿಂಗಳಾದ್ಮೇಲೆ ಗುರುಜಿ ವ್ಯಾಪಾರನೇ ಇಲ್ಲ, ಏನು ಮಾಡೋದು? ಏನೋ ಹಿಂಗೆ ಹೇಳ್ತೀಯಾ, ತಿಂಗಳಿಗೆ ₹50,000 ಖರ್ಚು ಮಾಡ್ತೀನಿ ಅಂದೆ, 50,000 ಖರ್ಚು ಮಾಡಿ ವ್ಯಾಪಾರ ಇಲ್ವಾ? ಅಲ್ಲ, 50,000 ಒಂದು ತಿಂಗಳು ಮಾಡಿದೆ, ಮತ್ತೆ 2ನೇ ತಿಂಗಳು ನೀವು 1 ತಿಂಗಳು ಮಾಡೆ ಅಂದ್ರಲ್ಲ, ನಾನು 1 ತಿಂಗಳು ಮಾಡು ಅಂತ ಹೇಳಿಲ್ಲಪ್ಪ, 1 ತಿಂಗಳಿಗೆ ಮಾಡು ಅಂತ ಹೇಳಿದ್ದು. 1 ತಿಂಗಳಿಗೆ ನೀನು 30,000 ಖರ್ಚು ಮಾಡು ಅಂತ. ನೀನು 50,000 ಖರ್ಚು ಮಾಡ್ತೀನಿ ಅಂದ್ಬಿಟ್ಟು 1 ತಿಂಗಳು ಮಾತ್ರ ಮಾಡ್ಬಿಟ್ಟು ಅದು ಎಲ್ಲಿವರೆಗೂ ಓಡ್ತದೆ? 1 ತಿಂಗಳು ನೀನು ಮಾಡಿರೋದು. ನಿನಗೆ ವ್ಯಾಪಾರದಲ್ಲಿ ಲಾಭ ಬೇಕು ಅಂದರೆ ನೀನು ಸಾಯೋವರೆಗೂ ಅಥವಾ ವ್ಯಾಪಾರ ಎಂಡ್ ಮಾಡೋವರೆಗೂ ನೀನು ಅಡ್ವರ್ಟೈಸ್ ಮಾಡ್ತಾನೆ ಇರಬೇಕು. ತಿಂಗಳೆಲ್ಲ ಮಾಡಬೇಕಾ ಅಂತಾನೆ, ತಿಂಗಳೆಲ್ಲ ಮಾಡಬೇಕಾ? ಸೊ ಇಂಥ ಮನಸ್ಥಿತಿ ಉಳ್ಳವರಿದ್ರೆ ವ್ಯಾಪಾರದಲ್ಲಿ ಹೇಗೆ ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯ? ಸೊ ಪ್ರತಿ ತಿಂಗಳು ನೀನು 50,000 ಮಾಡಿ ನೋಡು, ಅತ್ಯದ್ಭುತವಾಗಿ 1 ವರ್ಷದಲ್ಲಿ ನೀನು ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ ಬನ್ನು. ಅಂದರೆ ಹೋದ ವರ್ಷ ಎಷ್ಟು ಸಂಪಾದನೆ ಇತ್ತು, ಈ ವರ್ಷ ಎಷ್ಟಿತ್ತು, ಅಜಗಜಾಂತರ ವ್ಯತ್ಯಾಸ ಬರ್ತದೆ. ನಾನು 30 ಹೇಳಿದ್ರೆ ಅವ್ನು 50 ಮಾಡ್ತೀನಿ ಅಂತ, ಭಾಳ ಸಂತೋಷ. ಬಟ್ ಅವನೇನು ಅಂತಕೊಂಡಿದ್ರು ಒಂದೇ ತಿಂಗಳು ಮಾಡಬೇಕು ಅಂತ. 1 ತಿಂಗಳಲ್ಲಿ ಏನೂ ಆಗೋದಿಲ್ಲ. ಎಲ್ಲಿವರೆಗೂ ನಿಮಗೆ ಬಿಸ್ನೆಸ್ ನಡಿಬೇಕು ಅಲ್ಲಿವರೆಗೂ ಸುರಿತಾ ಇರಬೇಕು. ಇಲ್ಲಿ ಯೋಗ್ಯತೆ ಅರ್ಹತೆಯನ್ನ ಪಡ್ಕೊಳ್ಳೋದಕ್ಕೆ ನೀವು ಮೂಲವಾಗಿ ಅರಿವು ಮತ್ತು ಗುರು, ಇದು ಎರಡೂ ಕೂಡ ಬಹಳ ಬಹಳ ಮುಖ್ಯ. ಇದ್ರ ಜೊತೆಗೆ ಮೊದಲು ಕೊಡೋದನ್ನು ಕಲ್ತ್ಕೊಳ್ಳಿ. ಯಾರ್ಯಾರು ಎಷ್ಟೆಷ್ಟು ಕೊಡ್ತೀರಾ, ನೀವು ಮೊದಲು ಯಾವುದಾದ್ರೂ ರಹಸ್ಯ ಏನಾದರೂ ಇದ್ದರೆ ಮೊದಲು ಕೊಡೋದು ಕಲ್ತ್ಕೋಬೇಕು. ಎಲ್ಲಿವರೆಗೂ ಕೊಡೋದು ಕಲಿಯಲ್ಲೋ ಅಲ್ಲಿವರೆಗೂ ನೀವು ಯಾರೂ ಉದ್ಧಾರ ಆಗೋದಿಲ್ಲ. ನನಗೆ 21 ವರ್ಷದ ಅನುಭವ, ಸುಮಾರು ಜನ ನೋಡ್ಬಿಟ್ಟಿದ್ದೀನಿ. ನೀನನ್ನು ಬೆಳೆಸ್ತೀನಿ ಕಣ, ನಾನು ಚಾಲೆಂಜ್ ಕಟ್ಟಿ ಹೇಳ್ತೀನಿ, ನೀನು 1 ವರ್ಷ ನಿನ್ನ ಜೀವಮಾನದಲ್ಲಿ ಸಂಪಾದನೆ ಮಾಡಿರ್ಬೋದು, ಅಷ್ಟು ನನ್ನ ಮಾರ್ಗದರ್ಶನದಲ್ಲಿ ನನ್ನ ಒಂದು ಕ್ರಿಯೆಗಳ ಮೂಲಕ ನೀನನ್ನು ಬೆಳೆಸ್ತೀನಿ, ಕೊಡು. ಇಲ್ಲ ಅವನು ಕೊಟ್ರೆ ಕೇಳಿ, ಅವನು ಹೂ ಅಂತ ಒಪ್ಕೊಂಬಿಟ್ರೆ ಕೇಳಿ. ಒಪ್ಗಳಲ್ಲ, ಕೊಡಲ್ಲ. ಅವನು ಕೊಡೋದು ಗೊತ್ತಿಲ್ಲ, ಅಷ್ಟೇ ಎಳೆದಾಡ್ತಾನೆ.
ಒಂದು ತಿಂಗಳು ಹಂಗೆ, ಒಂದು ತಿಂಗಳು ಹಿಂಗೆ ಹಿಂಗೆ ಎಳೆದಾಡ್ತಾನೆ. ನೀನು ಅನ್ಬಿಲಿವೇಬಲ್ ನನ್ನ ಮಗನೇ, ಇಷ್ಟು ವರ್ಷದಲ್ಲಿ ನೀನು 1 ವರ್ಷ ನಾನು ಇಷ್ಟು ಸಂಪಾದನೆ ಮಾಡಿದೆ ಅಂತ ನೀನು ಕನ್ಸು ಮನ್ಸಲ್ಲೂ ನೆನ್ಸ್ಕೊಂಡಿರಲ್ಲ. ಆ ರೇಂಜಿಗೆ ತಗೊಂಡೋಗಿ ನಿಲ್ಲಿಸ್ತೀನಿ ನಾನು. ಬಟ್ ಮಾಡೋದಿಲ್ಲ. ಅವರೆಲ್ಲ ಎಂಥ ಮೈಂಡ್ ಅಂತಂದ್ರೆ, ಮೊದಲು ನೀವು ಮಾಡಿ ಆಮೇಲೆ ಬೇಕಾದ್ರೆ ಕೊಡ್ತೀನಿ ಅಂತ. ನಾನು ಹಂಗೆ ಮಾಡೋದು. ಬಟ್ ಏನಾಗುತ್ತೆ, ಎಲ್ಲ ವಿಚಾರಗಳಲ್ಲೂ ಹಂಗೆ ಮಾಡೋದಕ್ಕಾಗೋದಿಲ್ಲ, ಎಲ್ಲ ವಿಷಯಗಳನ್ನು ಹಂಗೆ ಮಾಡೋದಕ್ಕಾಗೋದಿಲ್ಲ. ಕೆಲವೊಂದನ್ನು ಆ ರೀತಿ ಮಾಡ್ಬೋದು, ಬಟ್ ಪ್ರತಿಯೊಂದನ್ನು ಹಂಗೆ ಮಾಡೋದಿಲ್ಲ. ಆದ್ದರಿಂದ ಯೋಗ್ಯತೆ ಅರ್ಹತೆಗಳನ್ನು ಮೊದಲು ಸಂಪಾದನೆ ಮಾಡಿ, ಆ ಸಂಪಾದನೆ ಮಾಡೋಕ್ಕೆ ಅರಿವು, ಗುರುವು, ಇದೆರಡು ಬಹಳ ಬಹಳ ನಿಮಗೆ ಅನುಕೂಲಕ್ಕೆ ಬರ್ತದೆ. ಇದ್ರ ಜೊತೆಗೆ ಕೊಡೋದನ್ನು ಕಲಿಬೇಕು. ಯಾರು ಕೊಡೋದನ್ನು ಕಲಿತಾರೆ ಅವ್ರಿಗೆ ಎಲ್ಲವೂ ಸಿಗ್ತದೆ, ಯಾವುದೋ ಒಂದು ರೂಪದಲ್ಲಿ ಸಿಗ್ತದೆ. ಖಂಡಿತವಾಗ್ಲೂ ಸಿಕ್ಕೇ ಸಿಗ್ತದೆ, ಸಿಕ್ಕಲ್ಲ ದಗ್ತದೆ. ಈಗ ಆ ಯೋಗ್ಯತೆ ಅರ್ಹತೆಗಳನ್ನು ನಿರಂತರವಾಗಿ ನಾವೇನಾದರೂ ಫಾಲೋ ಮಾಡ್ಕೊಂಡು ಹೋಗ್ಬೇಕು ಅಂದರೆ, ನಮ್ಮ ಜೀವನದಲ್ಲಿ ಅದು ಸದಾ ಇರಬೇಕು ಅಂದರೆ ಏನು ಮಾಡಬೇಕು ಅಂದರೆ, ಈ ಯೋಗ್ಯತೆ ಅರ್ಹತೆಯನ್ನು ಖರ್ಚು ಮಾಡೋದು ಕಡಿಮೆ ಮಾಡಬೇಕು. ಉದಾಹರಣೆಗೆ, ಯಾವನೋ ಒಬ್ಬ ನಾನು ಸಂಗೀತ ವಿದ್ವಾಂಸ ಅಂತ ಬೋರ್ಡ್ ಹಾಕೊಂಬಿಟ್ಟವನು. ಈ ಇನ್ಸ್ಪೆಕ್ಟರ್ ಅವರೆಲ್ಲ ಹಾಕೋತಾರ ಬ್ಯಾಡ್ಜ್ ಹಾಕೊಂಡು, ಮಹಾನ್ ಸಂಗೀತ ವಿದ್ವಾಂಸ ಹಾಕೊಂಬಿಟ್ಟವನು. ಬೋರ್ಡ್ ಹಾಕೊಂಡು ಇಲ್ಲಿ ಕಚೇರಿಗೆ ಹಾಡು ಹೇಳಕ್ ಬರಲ್ಲ, ಏನಿಲ್ಲ, ಬರೀ ವಿಸಿಟಿಂಗ್ ಕಾರ್ಡು, ಪಾಂಪ್ಲೆಟ್ಗಳು, ಅವು ಇವು ಎಲ್ಲ ಮಾಡವನೆ. ಒಂದು ಹಾಡು ಹೇಳೋ ಅಂದ್ರೆ ಹಾಡು ಹೇಳಕ್ ಬರಲ್ಲ. ಇವನಿಗೆ ಯೋಗ್ಯತೆ ಅರ್ಹತೆನೇ ಇಲ್ಲ, ಆದರೂ ಅದು ಬ್ಯಾಡ್ಜ್ ಹಾಕೊಂಬಿಟ್ಟವನು, ನಾನು ಗಾಯಕ, ಹಿಂದೂಸ್ತಾನಿ ಗಾಯಕ ಅಂತ ಹಾಕೊಂಬಿಟ್ಟವನು. ಯಾವುದಾದ್ರೂ ಒಂದು ರಾಗದ ಬಗ್ಗೆ ಅಟ್ಲೀಸ್ಟ್ ಹಾಡು ಹೇಳಲ್ಲ, ಅದ್ರ ಬಗ್ಗೆ ವಿಚಾರಗಳು ಹೇಳು, ಗೊತ್ತಿಲ್ಲ, ಯಾವ ರಾಗನೂ ಗೊತ್ತಿಲ್ಲ. ಜನಕ ರಾಗಗಳು ಎಷ್ಟಿದೆ ಹೇಳು, ಆ ಜನಕ ರಾಗ ಕುಟ್ಕೊಂಡಿರುವಂಥ ಹಲವಾರು ರಾಗಗಳು, ಒಟ್ಟು ರಾಗಗಳು ಎಷ್ಟಿದೆ ಹೇಳು. ಲಾಸ್ಟ್ ಕಡೆಯ ರಾಗ ಯಾವುದನ್ನ ಯಾರು ಇನ್ವೆನ್ಷನ್ ಮಾಡಿದ್ರು ಹೊಸದಾಗಿ, ಇದನ್ನ ಹೇಳು, ಗೊತ್ತಿಲ್ಲ. ನಾನು ಸಂಗೀತ ವಿದ್ವಾಂಸನಲ್ಲ, ಬಟ್ ಇದನ್ನೆಲ್ಲ ಅಧ್ಯಯನ ಮಾಡಿದ್ದೀನಿ. ನಾನು ಪುಸ್ತಕಗಳು ಓದ್ತಾ ಇರೋದ್ರಿಂದ ಐ ಆಮ್ ಎ ನಾಲೆಡ್ಜ್ ಕಲೆಕ್ಟರ್, ಇನ್ಫಾರ್ಮೇಷನ್ ಕಲೆಕ್ಟರ್. ನನಗೆ ಸಾಧ್ಯವಾದಷ್ಟು ಲೌಕಿಕ ಜ್ಞಾನ, ಲೋಕದ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ, ಅಲೌಕಿಕ ಜ್ಞಾನ, ಈ ಮೂರನ್ನು ಸಂಪಾದನೆ ಮಾಡ್ತಾನೆ ಇರ್ತೀನಿ. ಯಾವುದೋ ಒಂದು ರೂಪದಲ್ಲಿ ನನಗೆ ಇದು ಬೇಕೇ ಬೇಕು. ಅಂದರೆ ಆಹಾರ ಇದ್ದಂಗೆ ನಾನು ಇದನ್ನು ಕಲೆಕ್ಟ್ ಮಾಡ್ತಾನೆ ಇರ್ತೀನಿ. ಸೇಮ್ ಊಟ ಮಾಡ್ದಂಗೆ ದಿನಕ್ಕೆ 3 ಹೊತ್ತು ಹೇಗೆ, ಅದೇ ರೀತಿ ಒಂದು ಲೌಕಿಕ, ಲೋಕಜ್ಞಾನ, ಆಧ್ಯಾತ್ಮಿಕ ಜ್ಞಾನ, ಅಲೌಕಿಕ ಜ್ಞಾನ, 3 ಹೊತ್ತು ಇದು ಕೂಡ ಜೊತೆಲಿ ನಾಲೆಡ್ಜನ್ನ ನಾನು ಹಂಚ್ಕೊಂಡು ತಿಂತಾನೆ ಇರ್ತೀನಿ. ಸೊ ಇದನ್ನ ಮಾಡ್ಕೊಂಡು ಹೋಗಪ್ಪ. ಯಾವಾಗ ಅವನು ಯೋಗ್ಯತೆ ಅರ್ಹತೆ ಇಲ್ಲದೆ ಇದ್ರೂ ಕೂಡ ಬ್ಯಾಡ್ಜ್ ಹಾಕೊಂಡಿರ್ತಾನೆ, ಖಂಡಿತವಾಗ್ಲೂ ಇವನಿಗಿಲ್ಲ, ಮುಂದೆ ಒಂದು ದಿವಸ ಸಿಗಾಕತಾನೆ. ಅದು ನಿಸರ್ಗ ಅವನಿಗೆ ದಂಡ ಮತ್ತು ಶಿಕ್ಷೆ ವಿಧಿಸುತ್ತೆ. ಈ ರೀತಿ ಇನ್ನೊಬ್ಬ ಇದೇ ಸಂಗೀತ ವಿದ್ವಾಂಸ ಅತ್ಯದ್ಭುತವಾಗಿ ಹಾಡ್ತಾನೆ. ಪ್ರಪಂಚದಲ್ಲಿ ಅವನು ಹಾಡ್ದಂಗೆ ಯಾರೂ ಹಾಡೋದಕ್ಕೆ ಸಾಧ್ಯವಿಲ್ಲ. ಅವನು ತಿಳ್ಕೊಂಡಷ್ಟು ನಾಲೆಡ್ಜ್ ಯಾರಿಗೂ ಗೊತ್ತಿಲ್ಲ, ಆದ್ರೆ ಅವನು ಎಲ್ಲೂ ಹೇಳ್ಕೊಳ್ಳಲ್ಲ. ಅವನು ಒಳಗಡೆ ಅಷ್ಟಿದೆ, ಸಮುದ್ರದಷ್ಟಿದೆ. ತೋರಿಸ್ತಾ ಇರೋದು ಎಷ್ಟು ಅಂದ್ರೆ, ಸುಮ್ಮನೆ ಒಂದು ಲೋಟದಲ್ಲಿ ಇಲ್ಲಪ್ಪ ನಮ್ಗೇನು ಹಾಡಕ್ ಬರಲ್ಲ, ಸುಮ್ಮನೆ ಏನೋ ಆಗೊಂದು ಈಗೊಂದು ಒಂದು ಹಾಡನ್ನ ಸುಮ್ಮನೆ ಹಂಗೆ ಹೇಳ್ತೀನಿ ಅಂತ ಅಂದ್ಬಿಟ್ಟು, ಯೋಗ್ಯತೆ ಅರ್ಹತೆ ಇದೆ ಬಟ್ ಖರ್ಚು ಮಾಡಲ್ಲ. ಎಲ್ಲೋ ಹಾಡಿದ್ರೆ ಮುತ್ತೋಯ್ತು ಅಂತಾರಲ್ಲ, ಆ ರೀತಿ ಎಲ್ಲೋ ಒಂದು ಹಂಗೆ ಇವನು ಭಾರಿ ಪ್ರಳಯ ಅಂತಕನಪ್ಪ, ಬಟ್ ಎಲ್ಲೂ ತೋರಿಸ್ಕೊಡಲ್ಲ. ಅದೇ ರೀತಿ ಕೆಲವ್ರು ಏನ್ ಮಾಡ್ತಾರೆ, ಸ್ವಲ್ಪ ಕಲ್ತಿದ್ದೀರಿ, ಕಲ್ತ್ಬಿಟ್ಟು ನಾನು ಇಡೀ ಬ್ರಹ್ಮಾಂಡನೇ ನಾನು ಅಂತ ತೋರ್ಪಡಿಕೆ ಮಾಡ್ಕೊಳ್ತಾರೆ. ಮತ್ತೆ ಕೆಲವರು ಬೇಜಾನ್ ಕಲ್ತ್ಬಿಟ್ಟಿರ್ತಾರೆ, ಬಟ್ ತೋರಿಸ್ಕೊಳ್ಳೋದೇ ಇಲ್ಲ, ಇಷ್ಟಿಷ್ಟೇ ಇರ್ತಾರೆ. ಕೆಲವ್ರ ಮನೆಗಳಲ್ಲಿ ನೋಡಿ, ನನಗೆ ಈ ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದ್ರೆ ಅದೇ ಏನ್ ದುಡ್ಡುಗಳನ್ನೆಲ್ಲ ಹಾಕ್ಬಿಡೋದು, ಒಡವೆ ಗಿಡವೆ ಎಲ್ಲ ಹಾಕ್ಬಿಡೋದು, ತೋರ್ಪಡಿಕೆ. ನನ್ನ ಹತ್ರ ಇಷ್ಟ ಐತೆ ಅಂತ. ನಿಜವಾಗ್ಲೂ ಅಂಬಾನಿ ಮನೇಲಿ ಏನಾದ್ರು ವರಮಹಾಲಕ್ಷ್ಮಿ ಹಬ್ಬ ಅವ್ರು ಮಾಡ್ತಾರೆ, ಅವ್ರ ಮನೇಲಿ ಎಲ್ಲಾದ್ರೂ ದುಡ್ಡು ಇಟ್ಟಿರೋದು ನೋಡಿದೀರಾ, ಒಡವೆಗಳನ್ನ ಇಟ್ಟಿರೋದು ನೋಡಿದೀರಾ? ಇಲ್ಲ. ಬಹಳ ಸಿಂಪಲ್ ಆಗಿರ್ತಾರೆ. ಯಾರ್ಯಾರು ತೋರ್ಪಡಿಸ್ಕೊಳ್ತಾರೆ, ಇವ್ರಿಗೆ ಯೋಗ್ಯತೆ ಅರ್ಹತೆ ಇಲ್ಲ, ಅದಕ್ಕೆ ತೋರ್ಪಡಿಸ್ಕೊಳ್ತಾವ್ರೆ. ಒಂದ್ ದಿವಸ ಎಲ್ಲ ಖಾಲಿ ಆಗ್ತದೆ. ಯಾವನೋ CBI ರೈಡ್ ಮಾಡ್ಕೊಂಡು ಎಲ್ಲ ಹೋಯ್ತಾರೆ, ಹೊಡ್ಕೊಂಡು ಹೋಯ್ತಾರೆ. ಇವನ್ ಪಾಪ ಬೇಜಾನ್ ಇದೆ ದುಡ್ಡು, ಟ್ಯಾಕ್ಸ್ ಗಿಕ್ಸ್ ಎಲ್ಲ ಕಟ್ತಾನೆ, ಬಟ್ ಏನ್ ತೋರ್ಪಡಿಕಿಲ್ಲ. ಸಿಂಪಲ್ ಆಗಿ ಹೋಗ್ತಾನೆ, ಸಿಂಪಲ್ ಆಗಿ ಬರ್ತಾನೆ. ಅಂದ್ರೆ ನೀವು ಯೋಗ್ಯತೆ ಅರ್ಹತೆಯನ್ನ ಕಡಿಮೆ ಖರ್ಚು ಮಾಡೋದು ಕಲಿಬೇಕು. 3ರಲ್ಲಿ 1 ಭಾಗ ಮಾತ್ರ ತೋರಿಸಿ 2 ಭಾಗ ಉಳಿಸ್ಕೊಂಡಿರಿ. ಎಲ್ಲವನ್ನು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಅದ್ಭುತವಾದ ಗಾಯಕ, ನೀನು ಅದ್ಭುತವಾದ ಗಾಯಕ, ಕೇವಲ 1 ಹಾಡು ತೋರಿಸ್ಬಿಟ್ಟು ಅದ್ಭುತ ಅಂತ ಅನಿಸ್ಕೊ. ನಿನ್ನೊಳಗಡೆ ಇನ್ನೂ 99 ಹಾಡುಗಳಿದೆ. ಅದ್ಭುತವಾದ ವೈದ್ಯ, ಎಂಥ ಕಾಯಿಲೆಗಳಿದ್ರು ವಾಸಿ ಮಾಡ್ತಾನೆ. ಸುಮ್ಮನೆ ಅವೆಲ್ಲ ಹೇಳ್ಕೊಂಬೇಡ. ಯಾವುದೋ ಒಂದು ಕಾಯಿಲೆ ನಾನು ವಾಸಿ ಮಾಡ್ತೀನಿ, ವಾಸಿ ಮಾಡ್ಬೋದು ನೀನು, ಬಟ್ ವಾಸಿ ಮಾಡಬೇಡ. ಒಂದನ್ನು ಮಾತ್ರ ತೋರಿಸ್ಕೊ. ಈ ಯೋಗ್ಯತೆ ಅರ್ಹತೆಯನ್ನ ಹೆಚ್ಚಾಗಿ ಸಂಪಾದನೆ ಮಾಡಿ ಕಡಿಮೆ ಖರ್ಚು ಮಾಡೋದ್ರಿಂದ ಅದ್ಭುತವಾದಂತಹ ನಿಮಗೆ
ಶಾಶ್ವತವಾದ ಪರಿಹಾರ ಸಿಗುತ್ತೆ. ನೀವು ಯಾವಾಗಲೂ ಸೇಫ್ ಝೋನಲ್ಲಿ ಇರ್ತೀರ. ಈ ಉಳಿತಾಯ ಮಾಡಿ 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 ಅಕಸ್ಮಾತ್ ನೀವೇನಾದ್ರೂ ಸತ್ರೆ ಅದು ಮಕ್ಕಳು ಮೊಮ್ಮಕ್ಕಳಿಗೂ ಕೂಡ ಪಾಸ್ ಆಗುತ್ತೆ. ಅದೇ ಯೋಗ್ಯತೆ ಅರ್ಹತೆ. ಆದ್ರಿಂದ ಜೀವನದಲ್ಲಿ ಮೊದಲು ಏನಾದರೂ ಸಂಪಾದನೆ ಮಾಡಬೇಕು ಅಂದರೆ ಈ ಯೋಗ್ಯತೆ ಅರ್ಹತೆಯನ್ನು ಸಂಪಾದನೆ ಮಾಡಿ. ಅದು ಅರಿವಿನಿಂದ ಮತ್ತು ಗುರುವಿನಿಂದ ಮಾತ್ರ ಸಾಧ್ಯ. ಅದನ್ನು ಬಿಟ್ಟರೆ ಮೂರನೇದು ಕೊಡುವುದರಿಂದ ಮಾತ್ರ ಸಾಧ್ಯ. ಕೊಡೋದು ಕಲ್ತ್ಕೊಂಡವನಿಗೆ ವಾಪಸ್ ನಿಸರ್ಗ ಕೊಟ್ಟೆ ಕೊಡ್ತದೆ. ಬಾಲ್ ಹಾಕಿ, ಬಾಲ್ ಬರಲ್ಲ, ಬಾಲ್ ಹೆಂಗೆ ಬಂದ್ಬಿಡ್ತದೆ? ಬಾಲ್ ಹಾಕಿದ್ದೀನಿ, ವಾಪಸ್ ಬರಲಿಲ್ಲ, ಅದು ಸಾಧ್ಯವಿದೆಯಾ? ಹಾಕಿ ನೋಡಿ ಗೋಡೆಗೆ, ವಾಪಸ್ ಬಂದೇ ಬಿಡ್ತದೆ, 100% ಬರ್ತದೆ. ನಿಸರ್ಗನೂ ಹಂಗೆ. ಫಸ್ಟ್ ಕೊಟ್ಟು ನೋಡಿ, ಡೆಫಿನೆಟ್ಲಿ ಬರ್ತದೆ. ಕೊಡಲಿಲ್ಲ, ಖಂಡಿತವಾಗ್ಲೂ ಏನು ಸಿಗೋದಿಲ್ಲ. ಆದ್ದರಿಂದ ನಿಮಗೆ ನಾನು ಹೇಳಿದ ವಿಚಾರದಲ್ಲಿ ಏನಾದರೂ ಅರ್ಥವಾಗಲಿಲ್ಲ ಇಂಥದ್ದು ಅಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕಳಿಸಿ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಕಳಿಸ್ತೀನಿ. ಇಲ್ಲಾಂದರೆ ಸಣ್ಣದಾಗಿದ್ದರೆ ಅಲ್ಲೇ ವಾಯ್ಸ್ ಮೆಸೇಜಲ್ಲೇ ನಿಮಗೆ ರಿಪ್ಲೈ ಮಾಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.